ನಮಸ್ಕಾರ ವೀಕ್ಷಕರೇ. ಎಐ ಸಮಿಟ್ ವೇಳೆ ನಡೆದ ಕಾಂಗ್ರೆಸ್ ಬೆತ್ತಲೆ ಹೋರಾಟ ಸಂಬಂಧ ಈಗಾಗಲೇ ಸಾಕಷ್ಟು ದುಷ್ಕರ್ಮಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ಈ ಕೃತ್ಯದ ಮಾಸ್ಟರ್ ಮೈಂಡ್ ಎನಿಸಿಕೊಂಡಿರೋ ಯೂತ್ ಕಾಂಗ್ರೆಸ್ ಚೀಫ್ ಉದಯ್ ಭಾನು ಚಿಬ್ನನ್ನ ವಶಕ್ಕೆ ಪಡೆಯಲಾಗಿದೆ. ಈತನ ಅರೆಸ್ಟ್ ಬೆನ್ನಲ್ಲೇ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇರೋದು. ಇಷ್ಟು ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದನ್ನ ಸಹಿಸಲಾಗದೆ ಕೇಂದ್ರ ಸರ್ಕಾರಕ್ಕೆ ಮಸಿ ಬಳಿಯೋ ಸಲುವಾಗಿ ಇದನ್ನ ಮಾಡಿದ್ರು, ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿದ್ರು ಅನ್ನೋ ರೀತಿ ವ್ಯಾಖ್ಯಾನ ಇತ್ತು. ಆದ್ರೆ ಇದು ಭಂಗ ತರೋದಕ್ಕೆ ಮಾಡಿರೋದಲ್ಲ, ಬದಲಾಗಿ ಅತ್ಯಂತ ವ್ಯವಸ್ಥಿತ ರೂಪದಲ್ಲಿ ಎಷ್ಟೋ ದಿನಗಳಿಂದ ಪ್ಲಾನ್ ನಡೆಸಿ ಬಹಳ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿರೋ ಮಹಾ ಕುತಂತ್ರ ಅನ್ನೋದು ರಿವೀಲ್ ಆಗ್ತಾ ಇದೆ. ಈ ಅರೆಬೆತ್ತಲೆ ಹೋರಾಟದ ಹಿಂದೆ ನೇಪಾಳದ ಜೆನ್ಜಿ ಹೋರಾಟದ ನೆರಳಿನ ಜೊತೆಗೆ ಡೀಪ್ ಸ್ಟೇಟ್ ಟೂಲ್ ಕಿಟ್ ಲಿಂಕ್ ಇರೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಹುತೇಕರು ಅಂದುಕೊಂಡಿರೋದು ಏನಂದ್ರೆ, ದಶಕಗಳ ಕಾಲ ವಿಪಕ್ಷದಲ್ಲಿದ್ದ ಬಿಜೆಪಿ ಬಹಳ ಅಚ್ಚುಕಟ್ಟಾಗಿ ಪಕ್ಷ ಸಂಘಟನೆ ಮಾಡಿ ಸೈದ್ಧಾಂತಿಕವಾಗಿ ಬಹಳ ದೃಢವಾಗಿ ಕಾರ್ಯಕರ್ತ ಬಲವನ್ನ ವೃದ್ಧಿಪಡಿಸಿಕೊಂಡು ಅಧಿಕಾರದಲ್ಲಿದೆ. ಆದ್ರೆ ಸತತವಾಗಿ ಅಧಿಕಾರದಲ್ಲಿದ್ದರಿಂದ ವಿಪಕ್ಷ ಅನ್ನೋದು ಹೇಗಿರುತ್ತೆ ಅನ್ನೋ ಪರಿಕಲ್ಪನೆ ಕಾಂಗ್ರೆಸ್ಗೆ ಇರಲಿಲ್ಲ. ಅದಕ್ಕೆ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಒದ್ದಾಡ್ತಾ ಇದೆ. ಯಾವ ರೀತಿ ರಾಜಕೀಯ ಮಾಡಬೇಕು ಅಂತ ಗೊತ್ತಾಗದೆ ಗಡಿಬಿಡಿಯಲ್ಲಿ ಏನೇನೋ ಮಾಡಿ ಅವಾಂತರಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು. ಆದ್ರೆ ಇದರಲ್ಲಿ ಮೇಲೆ ಹೇಳಿದ್ದೆಲ್ಲವೂ ಸರಿ, ಆದ್ರೆ ಗಡಿಬಿಡಿಯಲ್ಲಿ ಅವಾಂತರ ಅನ್ನೋದು ಮಾತ್ರ ಜನರು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ವಿಚಾರ. ವಿಪಕ್ಷಗಳ ಕಡೆಯಿಂದ ಒಂದು ಸೂಜಿ ಬಿದ್ರು ಅದರ ಹಿಂದೆ ದೊಡ್ಡ ಪ್ಲಾನ್ ಇರುತ್ತೆ, ದೇಶ ವಿದೇಶಗಳ ಲಿಂಕ್ ಇರುತ್ತೆ ಅನ್ನೋ ಆರೋಪಕ್ಕೆ ಪುಷ್ಟಿ ನೀಡೋ ಘಟನೆಯೇ ಎಐ ಸಮಿಟ್ ನ ಅರೆಬೆತ್ತಲೆ ಪ್ರೊಟೆಸ್ಟ್. ಸದ್ಯ ಈ ಕೇಸ್ ಸಂಬಂಧ 8ನೇ ಆರೋಪಿಯನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತನ ಹೆಸರು ಉದಯ್ ಭಾನು ಚಿಬ್. ಆತ ಯೂತ್ ಕಾಂಗ್ರೆಸ್ನ ಮುಖ್ಯಸ್ಥ ಅನ್ನೋದು ರಿವೀಲ್ ಆಗಿದೆ. ಇಡೀ ಪ್ರಕರಣದಲ್ಲಿ ಈತನ ಪಾತ್ರ ಮಹತ್ವದ್ದಾಗಿದ್ದು, ಈತನೇ ಕಿಂಗ್ ಪಿನ್ ಅನ್ನೋ ಅನುಮಾನ ಹಾಗೂ ಒಂದಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ವಶಕ್ಕೆ ಪಡೆಯಲಾಗುತ್ತೆ. ಸುಮಾರು 20 ಗಂಟೆಗಳ ಕಾಲ ಈತನ ಪ್ರಶ್ನಾವಳಿ ನಡೆಸಲಾಗಿದೆ. ಆದ್ರೆ ಉದಯ್ ಭಾನು ತನಿಖೆಗೆ ಸರಿಯಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ, ಸರಿಯಾಗಿ ಉತ್ತರಗಳನ್ನ ನೀಡ್ತಾ ಇಲ್ಲ ಅನ್ನೋ ಆರೋಪ ಪೊಲೀಸ್ ಟೀಮ್ ಕಡೆಯಿಂದ ಬಂದಿದೆ. ಇದು ಆಲ್ರೆಡಿ ಇದ್ದ ಅನುಮಾನದ ಮೇಲೆ ಇನ್ನಷ್ಟು ಅನುಮಾನ ಬರೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಉದಯ್ ಭಾನು ಮಾಸ್ಟರ್ ಮೈಂಡ್ ಅಂತ ಹೇಳೋದಕ್ಕೆ ಬೇಕಾದ ಪ್ರೂಫ್ ಇರೋದ್ರಿಂದ ಕೋರ್ಟ್ ನಲ್ಲಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಆತನನ್ನ ಕಸ್ಟಡಿಗೆ ಪಡೆಯಲಾಗುತ್ತೆ. 4 ದಿನಗಳ ಕಾಲ ಕಸ್ಟಡಿಗೆ ಕೋರ್ಟ್ ಆದೇಶ ನೀಡುತ್ತೆ. ಅಂದಹಾಗೆ ಈ ಕೇಸ್ ಸಂಬಂಧ ದೆಹಲಿ ಪೊಲೀಸರಿಗೆ ಇರೋ ದೊಡ್ಡ ಅನುಮಾನ ಅಂದ್ರೆ, ಈ ಹೋರಾಟದ ಹಿಂದೆ ನೇಪಾಳದ ಜೆನ್ಜಿ ಹೋರಾಟದ ನೆರಳಿದೆ. ಅದರಿಂದ ಇನ್ಸ್ಪೈರ್ ಆಗಿ ಭಾರತದಲ್ಲೂ ಅದೇ ರೀತಿ ಎಲ್ಲಾ ಯುವಕರನ್ನ ಬೀದಿಗಿಳಿಸಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿ ಎಐ ಸಮಿಟ್ ವಿಚಾರಗಳು ಮುಚ್ಚಿ ಹೋಗೋ ರೇಂಜ್ಗೆ ದೊಡ್ಡ ಗಲಭೆ ಮಾಡಿ ಜಗತ್ತಿನ ಗಮನ ಸೆಳೆಯೋ ಉದ್ದೇಶ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಪ್ರಕರಣದ ತನಿಖೆ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಸದ್ಯ ಈತ ಕಸ್ಟಡಿಗೆ ಸಿಕ್ಕಿರೋದ್ರಿಂದ ಮುಂದಿನ ಹಂತದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಆರೋಪಿಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗುತ್ತೆ. ಅಲ್ಲದೆ ಇಲ್ಲಿಯ ತನಕ ಅರೆಸ್ಟ್ ಆಗಿರೋ ಎಲ್ಲಾ ಆರೋಪಿಗಳ ಜೊತೆಗೆ ಆತನನ್ನ ಕೂರಿಸಿ ಪ್ರಶ್ನೋತ್ತರ ನಡೆಸಲಾಗುತ್ತೆ. ಸೋಷಿಯಲ್ ಮೀಡಿಯಾ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆ ಇನ್ನೊಂದು ದಿಕ್ಕಲ್ಲಿ ಈ ಪ್ರೊಟೆಸ್ಟ್ಗೆ ಹಣ ಬಂದಿದ್ದು ಎಲ್ಲಿಂದ, ಟಿ ಶರ್ಟ್ ಪ್ರಿಂಟ್ ಮಾಡಿಸುವುದಕ್ಕೆ ಫಂಡ್ ಮಾಡಿದ್ ಯಾರು ಅನ್ನೋದು ಕೂಡ ತನಿಖೆ ಆಗಲಿದೆ. ಅಂದಹಾಗೆ ಈ ಟಿ ಶರ್ಟ್ ವಿಚಾರ ಕೂಡ ಈಗ ಗಲಭೆ ಸಡನ್ ಆಗಿ ನಡೆದಿದ್ದಲ್ಲ, ದೊಡ್ಡ ಮಟ್ಟದಲ್ಲಿ ತಯಾರಿ ಇತ್ತು ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಅದೇನಂದ್ರೆ, ಉದಯ್ ಭಾನು ಪರ ವಾದ ಮಾಡಿದ ವಕೀಲರು ಕೊಟ್ಟ ಕಾರಣ, ಉದಯ್ ಗಲಭೆ ನಡೆಯುವಾಗ ಆ ಜಾಗದಲ್ಲಿ ಇರಲಿಲ್ಲ ಹಾಗೂ ಗಲಭೆಯಲ್ಲಿ ಭಾಗಿಯಾಗಿದ್ದ ಯಾರ ಜೊತೆಗೂ ಕಮ್ಯುನಿಕೇಟ್ ಮಾಡ್ತಾ ಇರಲಿಲ್ಲ, ಆದ್ರಿಂದ ಬೇಲ್ ನೀಡಿ ಅನ್ನೋದನ್ನ ಮನವಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಸಮಾವೇಶ ನಡೆಯುವಾಗ ಪ್ರೊಟೆಸ್ಟ್ ನಡೆಸೋದು ಹೊಸತೇನಲ್ಲ, ಅದು ಸರ್ವೇ ಸಾಮಾನ್ಯ. ಹೊರಗಡೆ ಇದ್ದ ಜನರು ಹೋರಾಟ ಎಲ್ಲರ ಹಕ್ಕು ಅಂತ ಹೇಳಿ ಬೆನ್ನು ತಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇಷ್ಟೂ ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಹೈಲೈಟ್ ಆಗ್ತಾ ಇದ್ದು, ಇದು ದೆಹಲಿ ಗಲಭೆ ಪ್ರಕರಣವನ್ನ ನೆನಪಿಸ್ತಾ ಇದೆ. ವ್ಯವಸ್ಥಿತ ಪಿತೂರಿ ಇತ್ತ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ದೆಹಲಿ ಗಲಭೆ ಪ್ರಕರಣದಲ್ಲಿ 100 ಜನ ಅಮಾಯಕ ಹಿಂದೂಗಳು ಪ್ರಾಣ ಕಳೆದುಕೊಂಡ್ರು. ನಂತರದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅವರ ಪರ ವಾದ ಮಾಡೋದಕ್ಕೆ ದೇಶದ ಮೋಸ್ಟ್ ಪಾಪ್ಯುಲರ್ ಲಾಯರ್ ಗಳೆಲ್ಲ ಬಂದಿದ್ರು ಅನ್ನೋದು ಗೊತ್ತಿರೋದೆ. ಆದ್ರೆ ಅಲ್ಲೂ ಕೂಡ ಅವರು ಹೇಳೋದು ಒಂದೇ ವಿಚಾರವನ್ನ, ಗಲಭೆ ನಡೆದಾಗ ಆ ಸ್ಥಳದಲ್ಲಿ ಇವರಿಬ್ರು ಇರ್ಲೇ ಇಲ್ಲ, ಆದ್ರಿಂದ ಬೇಲ್ ನೀಡಿ ಅಂತ. ಆದ್ರೆ ಅದಕ್ಕೆ ಕೌಂಟರ್ ಅನ್ನೋ ಹಾಗೆ ಪೊಲೀಸರು ಕೂಡ ಸ್ಪಷ್ಟನೆ ನೀಡ್ತಾರೆ. ಆ ಜಾಗದಲ್ಲಿ ಅವರು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಗಲಭೆಗೂ ಅವರಿಗೂ ಸಂಬಂಧ ಇಲ್ಲ ಅಂತೇನಲ್ಲ, ಗಲಭೆ ನಡೆಯೋದಕ್ಕೆ ಪ್ರಚೋದಿಸೋ ಕೆಲಸ ಇವರ ಕಡೆಯಿಂದಲೇ ಆಗಿದೆ ಹಾಗೂ ಇವರ ಉದ್ದೇಶ ಏನಿತ್ತು ಅನ್ನೋದಕ್ಕೆ ಸ್ಪಷ್ಟ ದಾಖಲೆ ಇದೆ ಅನ್ನೋದನ್ನ ಸಾಬೀತು ಮಾಡಿದ್ರು. ಇಂದಿಗೂ ಕೂಡ ಆ ಇಬ್ಬರು ದುಷ್ಕರ್ಮಿಗಳಿಗೆ ಕೋರ್ಟ್ ಬೇಲ್ ನೀಡಿಲ್ಲ. ಇಲ್ಲೂ ಕೂಡ ಸೇಮ್ ಟೈಪ್ ಸ್ಟೇಟ್ಮೆಂಟ್ ಬರ್ತಾ ಇರೋದು ಎಲ್ಲವೂ ಒಂದೇ ಪ್ಯಾಟರ್ನ್ ನಲ್ಲಿ ನಡೆಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ.
ಇನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಇವೆಂಟ್ ನಡೆಯುತ್ತೆ ಅಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಕಟ್ಟೆಚ್ಚರ ಇರುತ್ತೆ, ಹಾಗೆಲ್ಲ ಸುಲಭವಾಗಿ ಯಾರ್ಯಾರನ್ನು ಬಿಡೋದಿಲ್ಲ ಅನ್ನೋದು ಕೂಡ ವಾಸ್ತವ. ಆದ್ರೆ ಇವರು ಹೇಗೆ ನುಗ್ಗಿ ಬಂದ್ರು ಅನ್ನೋ ಆಶ್ಚರ್ಯ ಹಲವರಲ್ಲಿದೆ. ಅದು ಕೂಡ ರಿವೀಲ್ ಆಗ್ತಾ ಇದೆ. ಎಐ ಸಮಿಟ್ ಗೆ ವಿಸಿಟ್ ಮಾಡಬೇಕು ಅಂದ್ರೆ ಅದಕ್ಕೊಂದು ನಿಯಮಾವಳಿ ಇಟ್ಟಿರ್ತಾರೆ. ಬರೋ ಮುನ್ನ ಯಾವ ದಿನಾಂಕದಂದು ವಿಸಿಟ್ ಮಾಡ್ತಾರೆ ಅನ್ನೋದನ್ನ ಆನ್ಲೈನ್ ಮೂಲಕ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಮೂಲಕ ಪಾಸ್ ಪಡೆಯೋ ಸಿಸ್ಟಮ್ ಇರುತ್ತೆ. ಅದಕ್ಕಾಗಿ ಒಂದು QR ಕೋಡ್ ಕೂಡ ಕೊಟ್ಟಿರ್ತಾರೆ. ಅದನ್ನ ಬಳಸಿ ಈ ಗಲಭೆಕೋರರು ಹಿಂದಿನ ದಿನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಟಿ ಶರ್ಟ್ ಕೈಯಲ್ಲಿ ಹಿಡ್ಕೊಂಡು ಬಂದ್ರೆ ಗೊತ್ತಾಗುತ್ತೆ ಒಳಗೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ ಟಿ ಶರ್ಟ್ ಮೇಲೆ ಬೇರೆ ಶರ್ಟ್ ಹಾಗೂ ಜಾಕೆಟ್ ಗಳನ್ನ ಹಾಕಿಕೊಂಡು ಬಂದಿದ್ದಾರೆ. ಒಳಗೆ ಬಂದ ತಕ್ಷಣ ಶರ್ಟ್ ತೆಗೆದು ಹುಚ್ಚಾಟ ಮೆರೆದಿದ್ದಾರೆ ಅನ್ನೋದು ರಿವೀಲ್ ಆಗಿದೆ. ಅಂದಹಾಗೆ ಹೊರಗಿನಿಂದ ಈ ಪ್ರೊಟೆಸ್ಟ್ಗೆ ಯಾವ ರೀತಿ ಪ್ಲಾನ್ ನಡೆದಿತ್ತು, ಹೈಕಮಾಂಡ್ ಲಿಂಕ್ ಇತ್ತಾ ಇಲ್ವಾ ಅನ್ನೋದೆಲ್ಲ ತನಿಖೆ ಬಳಿಕ ಒಂದೊಂದಾಗಿ ರಿವೀಲ್ ಆಗುತ್ತೆ. ಈ ಪ್ರೊಟೆಸ್ಟ್ ನಿಂದ ಭಾರತೀಯರು ಕಾಂಗ್ರೆಸ್ ಮೇಲೆ ಅಸಹ್ಯ ಪಡೋ ಹಾಗಾಗಿದೆ ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಆಂತರಿಕ ಮಟ್ಟದಲ್ಲಿ ಈ ಪ್ರೊಟೆಸ್ಟ್ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ. ಕಾಂಗ್ರೆಸ್ ಒಳಗೆ ಹಲವು ನಾಯಕರು ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಮೂಲಕ ಮುಖಭಂಗವನ್ನ ತರಿಸ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಹೋರಾಟ ನಮ್ಮ ಹಕ್ಕು, ಅಲ್ಲಿ ಮಾಡಿದ್ದು ಸರಿ ಅಂತಿದ್ರೆ, ಕಾಂಗ್ರೆಸ್ ಹಿರಿಯ ನಾಯಕಿ ಮಾರ್ಗರೆಟ್ ಆಳ್ವಾ ಘಟನೆಯನ್ನ ಖಂಡಿಸಿದ್ದು ಈ ರೀತಿ ವರ್ತನೆ ಸರಿಯಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದು ಕಡೆ ಸೀನಿಯರ್ ಲೀಡರ್ ಮಣಿಶಂಕರ್ ಅಯ್ಯರ್ ರಾಹುಲ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿ ಹಲವು ದಿನಗಳೇ ಕಳೆದಿವೆ. ಅದರಿಂದ ಈ ಕುತಂತ್ರ ಒಗ್ಗಟ್ಟಿನ ಕೊರತೆಯನ್ನ ಎದುರಿಸ್ತಾ ಇದೆ. ಇನ್ನು ಯೂತ್ ಕಾಂಗ್ರೆಸ್ ಮುಖ್ಯಸ್ಥನ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ತಮ್ಮ ಬಳಗದವರನ್ನ ವಶಪಡಿಸಿಕೊಂಡಿದ್ದಕ್ಕೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಹೇಳಿಕೆ ನೀಡೋ ಪವನ್ ಖೇರಾ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದವರನ್ನ ವಶಪಡಿಸಿಕೊಳ್ಳಲಾಗಿದೆ, ಇದು ದೇಶಕ್ಕೆ ಮುಖಭಂಗ ತರಿಸುವ ವಿಚಾರ ಅಂತ ಹೇಳಿದ್ದಾರೆ. ಆದ್ರೆ ಅದೆಷ್ಟು ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ರು ಅನ್ನೋದನ್ನ ಭಾರತೀಯರು ನೋಡಿದ್ದಾರೆ ಅನ್ನೋದು ವಾಸ್ತವ. ಇನ್ನೊಂದು ಕಡೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ರಾಹುಲ್ ಮಾನಸಿಕ ಅಸ್ವಸ್ಥರಂತಾಗಿದ್ದಾರೆ, ಸಂಸತ್ ಭವನಕ್ಕೆ ಒಳ ಉಡುಪನ್ನ ಹಾಕೊಂಡು ಬಂದ್ರು ಅಚ್ಚರಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ರಾಹುಲ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೆಲ್ಲ ಪ್ರೊಟೆಸ್ಟ್ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಎಐ ಸಮಿಟ್ ಪ್ರಕರಣ ಅಚಾನಕ್ ಆಗಿ ಆಗಿದ್ದಲ್ಲ, ಸದ್ಯಕ್ಕಂತೂ ಈ ವಿಚಾರ ಇಲ್ಲಿಗೆ ಮುಗಿಯೋದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಭಾರತದ ಅಕ್ಕಪಕ್ಕ ದೇಶಗಳಲ್ಲೆಲ್ಲ ಇಂಥ ಪ್ರೊಟೆಸ್ಟ್ಗಳೇ ರಾಜಕೀಯ ಅಸ್ತ್ರ ಆಗ್ತಾ ಇರೋದ್ರಿಂದ ಇದರ ತನಿಖೆ ಅತ್ಯಂತ ಮುಖ್ಯವಾಗ್ತಾ ಇದೆ. ಇದರ ಹಿಂದೆ ಬೇರೆ ಏನಾದರೂ ದುರುದ್ದೇಶಗಳು ಇದೆಯಾ ಅನ್ನೋದನ್ನ ತಿಳಿದುಕೊಳ್ಳೋದು ಮುಖ್ಯವಾಗ್ತಾ ಇದೆ. ತನಿಖೆಯಾದ ಬಳಿಕ ಎಲ್ಲಾ ಸತ್ಯಗಳು ಒಂದೊಂದಾಗಿ ಹೊರ ಬರಲಿವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.